ನಾಪೋಕ್ಲುವಿನಲ್ಲಿ ಹಿಂದೂ ಮಲಯಾಳಿ ಸಂಘದಿಂದ ವಿಶು ಸಂಭ್ರಮಾಚರಣೆ ಕಾರ್ಯಕ್ರಮ. ಯಾವುದೇ ಸಂಘ ಸಂಸ್ಥೆಗಳು ಬಲವರ್ಧನೆ ಆಗಬೇಕಾದರೆ ಸಂಘದಲ್ಲಿರುವ ಸರ್ವ ಸದಸ್ಯರ ಸಹಕಾರವಿದ್ದರೆ ಮಾತ್ರ ಸಾಧ್ಯ ಎಂದು ಹಿಂದೂ ಮಲಯಾಳಿ ಸಂಘದ ಜಿಲ್ಲಾ ಸಮಿತಿ ಮಾಜಿ ಅಧ್ಯಕ್ಷ ಕೆಎಸ್ ರಮೇಶ್ ಹೇಳಿದರು. ನಾಪೋಕ್ಲುವಿನ ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಹಳೆ ತಾಲೂಕು ಶ್ರೀ ಭಗವತಿ ಸಮುದಾಯ ಭವನದಲ್ಲಿ ಆಯೋಜಿಸಲಾದ ವಿಶು ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡರು. ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಈಗಾಗಲೇ 15 ಹಿಂದೂ ಮಲಯಾಳಿ ಸಂಘವನ್ನು ಸ್ಥಾಪಿಸಲಾಗಿದೆ. ಪ್ರಥಮ ಬಾರಿ ನಾಪೋಕ್ಲುವಿನಲ್ಲಿ ವಿಶು ಸಂಭ್ರಮಾಚರಣೆ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ನಮಗೆ ಅನ್ನ ನೀಡುತ್ತಿರುವ ಭಾಷೆ ಕನ್ನಡ, ನಮ್ಮ ಮಾತೃಭಾಷೆ ಮಲಯಾಳಂ ಆಗಿದೆ. ಆದ್ದರಿಂದ ನಮ್ಮ ಮಾತೃಭಾಷೆಗೆ ನೀಡುವ ಗೌರವ ಪ್ರಾಮುಖ್ಯತೆಯನ್ನು ಕನ್ನಡ ಭಾಷೆಗೂ ನೀಡಬೇಕು ಎಂದರು. ಹಿಂದೂ ಮಲಯಾಳಿ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಸುಮಿತ್ರಾ ವಿನೋದ್ ಮಾತನಾಡಿ, ಎಲ್ಲ ಸಂಘ ಸಂಸ್ಥೆಯಲ್ಲೂ ಭಿನ್ನಾಭಿಪ್ರಾಯ, ಅಪಪ್ರಚಾರ ಸಹಜ. ಅದಕ್ಕೆಲ್ಲ ಸದಸ್ಯರು ಕಿವಿಗೊಡದೆ ಎಲ್ಲದ ಬೆಳವಣಿಗೆಗೆ ಶ್ರಮಿಸಬೇಕಾಗಿದೆ ಎಂದರು. ಇನ್ನು ಎಸ್ಎನ್ಡಿಪಿ ಸಂಘಟನೆ ಅಧ್ಯಕ್ಷ ಟಿಆರ್ ವಾಸುದೇವ್ ಮಾತನಾಡಿ, ಸಂಘದಲ್ಲಿ ಪುರುಷರಿಗೂ ಮಹಿಳೆಯರಿಗೂ ಕೂಡ ಸಮಾನ ಅವಕಾಶ ನೀಡಬೇಕಾಗಿದೆ. ನಾಪೋಕ್ಲುವಿನ ಹಿಂದೂ ಮಲಯಾಳಿ ಸಂಘ ಆಯೋಜಿಸಿದ ವಿಶು ಸಂಭ್ರಮಾಚರಣೆ ಕಾರ್ಯಕ್ರಮ ಸಂಘದ ಸ್ಥಾಪಕ ಅಧ್ಯಕ್ಷಗೂ ಸಂಘ ಇರುವವರಿಗೂ ವಿಶು ಸಂಭ್ರಮಾಚರಣೆ ಪ್ರಾರಂಭಿಸಿದ ಸಂಘ ಎಂಬ ಹೆಸರು ಉಳಿಯಲಿದೆ. ನಮ್ಮ ಸಂಘಟನೆ ಕೂಡ ಇದಕ್ಕೆ ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡಲಿದೆ ಎಂದರು. ಕಾರ್ಯಕ್ರಮದಲ್ಲಿ ನಾಪೋಕ್ಲು ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ, ನಾಪೋಕ್ಲು ಶೌರ್ಯ ತಂಡದ ಅಧ್ಯಕ್ಷೆ ಬಾಳೆಯಡ ದಿವ್ಯ ಮಂದಪ್ಪ, ನಾಪೋಕ್ಲು ಶ್ರೀಪೊನ್ನು ಮುತ್ತಪ್ಪ ದೇವಾಲಯದ ಅಧ್ಯಕ್ಷ ಎಕೆ ಚಂದ್ರನ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ನಾಪೋಕ್ಲು ಹಿಂದೂ ಮಲಯಾಳಿ ಸಂಘದ ಅಧ್ಯಕ್ಷ ಅನಿಲ್, ನಮ್ಮ ಸಮಾಜದ ಆಚಾರ ವಿಚಾರಗಳನ್ನು ಉಳಿಯಬೇಕಾದರೆ ಈ ರೀತಿಯ ಕಾರ್ಯಕ್ರಮ ಯೋಜನೆ ಸಾಧ್ಯ. ಇದರಿಂದ ನಮ್ಮ ಮಕ್ಕಳಿಗೂ ಇದರ ಅರಿವು ಮೂಡುತ್ತೆ. ಮುಂದಿನ ಪೀಳಿಗೆಗೆ ಕೂಡ ಈ ರೀತಿ ಕಾರ್ಯಕ್ರಮ ಆಚರಿಸಲು ಅನಿವಾರ್ಯವಾಗಿದೆ ಎಂದರು. ಮೊದಲಿಗೆ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯ ಮಹಿಳೆಯರಿಂದ ತಿರುವಾದಿರ ನೃತ್ಯ, ಮಕ್ಕಳಿಂದ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಾದ ಸ್ನೇಹ ಮತ್ತು ದೀಕ್ಷಾ ಹಾಗೂ ನಾಪೋಕ್ಲು ಶೌರ್ಯ ವಿಪತ್ತು ತಂಡದ ಸದಸ್ಯರನ್ನ ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. പക്ഷേ ആ ഗൃഹലക്ഷ്മി, ആ വീട്ടിലത്തെ നേതാവ്, തീർച്ചയായിട്ടും നേതാവ് എന്ന് പറഞ്ഞ ഇന്നത്തെ കാലത്ത് എല്ലാവരും പറയുന്നതാണ്. നമ്മുടെ റേഷൻ കാർഡ് മുതൽ എല്ലാത്തിലും നമ്മുടെ ഭാര്യമാർ തീർച്ചയായിട്ടും മുന്നോട്ട് വന്നിട്ടായി. ഒരാളില്ല ഇവിടെ ഇരിക്കുന്ന ഈ അമ്മപ്പക്കന്മാരുണ്ടല്ല, ഇവരൊക്കെ പണ്ട് ഇരുന്നിട്ടുണ്ടായ എവിടെയാന്ന് പറഞ്ഞിട്ടുണ്ടെങ്കിൽ പുറകില് അവർ മുന്നത്തെ സീറ്റിൽ വരികയില്ല, ഒരിക്കലും വരില്ല. അവർക്ക് എന്താ പറഞ്ഞ ആ ഒരു മണി. ഇപ്പൊ സർക്കാർ അപ്പൊ ഇപ്പൊ ഭാര്യമാര് സംഘം, സംസ്ഥ, എന്താ പറയാ, എന്താ ധർമ്മസ്ഥല സംഘം, സ്ത്രീ ശക്തി, അങ്ങനെ ഇങ്ങനത്തേക്കൊക്കെ പോയിട്ട് അവർ വിവരബോധം വന്നിരിക്കുകയാണ്. അപ്പൊ മഹിളയുടെ അമ്മപ്പേക്കന്മാര് തീർച്ചയായിട്ടും മുന്നോട്ട് വരാൻ തുടങ്ങി. മുന്നോട്ട് വന്ന് 60-70% മുന്നോട്ട് വന്നിട്ടായി. ആണുങ്ങളായ നമ്മളെല്ലാരും ഇനി കുറച്ച് സൂക്ഷിച്ചോളണം. നമ്മള് തീർച്ചയായിട്ടും സൂക്ഷിച്ചോളണം. അവർക്ക് സ്വാതന്ത്ര്യം കൊടുക്കുക. നമ്മൾ നയിക്കാതെ വീട്ടിലിരുന്ന് വീട്ടിലിരിക്കണമെന്നല്ല. തീർച്ചയായിട്ടും അവർക്ക് നമ്മുടെ അത്ര തന്നെ സ്വാതന്ത്ര്യം. ഇതൊക്കെ കഴിയും. അപ്പൊ അതെല്ലാം കാലമായി എല്ലാം നല്ല രീതിയിലാണ് വന്നിട്ടുള്ളത്. അതേമാതിരി ഇത് നമ്മുടെ പരിപാടിയാണ്. ഹിന്ദു മലയാളി സമാജം നടത്തുന്നത് നമ്മുടെ സ്വന്തം കുടുംബത്തിന്റെ പരിപാടിയാണ്. നമ്മൾ ഇതിൽ തീർച്ചയായിട്ടും പങ്കെടുക്കണം. ഇത് നമ്മുടെ ഗുരുതരത്തിൽ വലിയ ഒരു 10-75% ഇൻട്രസ്റ്റ് വെച്ചിട്ട് മഹിളകളാണ് വന്നിരിക്കുന്നത്. അതേമാതിരി ഇന്നത്തെ ഈ വിഷു ആഘോഷം പറഞ്ഞിട്ടാണ് പരിപാടി നടത്തിയിരിക്കുന്നത്. അപ്പൊ ആ ഗുരുവായൂരപ്പന്റെ പിന്നെ നമ്മൾ എന്തൊക്കെയാണ് നടത്തുന്നത്, ആ വിഷു ദിവസം നമ്മൾ എങ്ങനെ ആചരിക്കുന്നത്, ആ ആചരണം കൂടിയിട്ട് ഓണാഘോഷം എങ്ങനെ നടത്തുന്നത്, അതേമാതിരി നമുക്ക് എന്തിന് ഒരു വിഷു ആഘോഷം നടത്തിക്കൂടാ, എന്തിനു നടത്താൻ പാടില്ല. അവര് ഇത് തലയിൽ വന്നിട്ട് തീർച്ചയായിട്ടും ഉടനെ നമ്മുടെ വിഷു ആഘോഷം എങ്ങനെയാണ് നടത്തേണ്ടത്. ഇതിന്റെ ഉദ്ദേശം വേദിക്ക്
ಎಲ್ಲ ಗಣ್ಯರೇ, ಸಭಾಧ್ಯಕ್ಷರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಆತ್ಮೀಯ ಸಜ್ಜನ ಬಂಧುಗಳೇ, ಲಾಸ್ಟ್ ವಾಯ್ಸ್ ಕೇಳ್ತಾ ಇದೆ ಅಂದ್ರೆ ಮಗಳು ಜೊತೆಯಲ್ಲಿ ಮಾತೃಭಾಷೆ ಮಲಯಾಳಮನ್ನ ಮರೆಯದೆ. ಇದು ನನ್ನ ಆಶಯ. ಹುಟ್ಟು ಬೆಳೆದಿದ್ದೆಲ್ಲ ಕರ್ನಾಟಕದ ಈ ಕೊಡಗಿನ ಮಣ್ಣಿನಲ್ಲಿ. ಊಟ ಮಾಡುತ್ತಿರುವಂತಹ ಭಾಷೆ ಕನ್ನಡ ಭಾಷೆ, ಆದರೆ ಮಾತೃಭಾಷೆ ಮಲಯಾಳ. ನಾವು ಎಷ್ಟು ಮಾತೃಭಾಷೆ ಮನೆಯಲ್ಲಿ ಪ್ರೀತಿಸುವ, ಮನೆಯಲ್ಲಿ ಮಾತನಾಡುವ ಅಷ್ಟೇ ಗೌರವ. ಇದು ನನ್ನ ಒತ್ತಾಸೆ. ಓಣಂ ವಿಷು ಈ രണ്ട് പരിപാടിയാണ് നമ്മളെല്ലാം വിലീനമായിട്ട് നടന്നത്. ഇപ്പൊ ഇന്ന് വിഷു സംഭ്രമാചരണ എന്നൊരു പേരിലാണ് നമ്മളെല്ലാം ഇന്ന് കൂടിയിരിക്കുന്നത്. എന്തിനാണ് നമ്മൾ കൂടിയിരിക്കുന്നത്? ഇന്നത്തെ കാലഘട്ടത്തിൽ നമ്മുടെ കുട്ടികൾക്ക് വിഷുക്കണി എന്താണെന്ന് അറിയില്ല, വിഷു എന്താണെന്ന് അറിയില്ല. ഇത്ര മാത്രമേ ഒരു പുതിയ തുണി ഇടും, ഉച്ചക്ക് നല്ലൊരു ഭക്ഷണം ഉണ്ടാവും. ഇത് രണ്ടേ നമ്മുടെ ഇന്നത്തെ കുട്ടികൾക്ക് അറിയില്ല. വിഷു എന്ന് പറഞ്ഞാൽ ഒരു വിഷുക്കണിയാണ്. അത് എങ്ങനെയാണ് കാണുന്നത്? അത് നമ്മൾ വീട്ടിൽ പറഞ്ഞു കൊടുക്കണം. നമ്മുടെ സംസ്കൃതി, നമ്മുടെ ഇന്നത്തെ ആചാരങ്ങൾ നശിച്ചു പോവുകയാണ്. സോ അത് ബാക്കിയാണ് നമ്മുടെ കുട്ടികൾക്ക് പറഞ്ഞ് മനസ്സിലാക്കി കൊടുക്കണം. ಕಾರಣಾಂತರದಿಂದ ನನಗೆ ಉದ್ಘಾಟನೆ ಸಮಾರಂಭಕ್ಕೆ ಆಗಲಿಲ್ಲ, ಅದರಿಂದ ಕ್ಷಮೆಯನ್ನು ಯಾಚಿಸುತ್ತೇನೆ. ಮೊದಲನೆಯದಾಗಿ ನಮ್ಮ ಸಂಘಕ್ಕೆ ಧನ್ಯವಾದವನ್ನು ಹೇಳ್ತೇನೆ. ಯಾಕೆ ಅಂದರೆ ಇಷ್ಟು ವರ್ಷ ನಮ್ಮಲ್ಲಿ ವಿಶ್ವ ಆಚರಣೆ ಆಗಿದೆ. ನನಗೆ ಒಂದೇ ಒಂದು ಸಲ ಪುನಃ ಸಿಗಲಿಲ್ಲ. ಈ ಸಲ ನಮ್ಮ ಸಂಘದಿಂದ ವಿಶ್ವ ಪುನಃ ಸಿಗುವಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಿಂದ ತುಂಬು ಹೃದಯದ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂತರ ಮಹಿಳಾ ಸಂಘದಲ್ಲಿ ಒಂದು ಸ್ಪೋರ್ಟ್ಸ್ ಸಂಘ ಏರ್ಪಡಿಸಲಾಗಿತ್ತು. ಇವತ್ತು ಸಹ ಇತ್ತು, ಕಾರಣಾಂತರದಿಂದ ರದ್ದಾಗಿದೆ. ಅವತ್ತು ಈ ಮಾಲಪುರದಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮಿಗೆ ಎಲ್ಲರೂ ಸೇರಿಬಿಟ್ಟು ತುಂಬಾ ಕಷ್ಟಪಟ್ಟು ಟೀಮ್ ಮಾಡಿಬಿಟ್ಟು ಹೋಗಿ ಅವರ ಪ್ರಯತ್ನ ಮತ್ತು ಶ್ರಮ ಪಟ್ಟಿದ್ದಾರೆ. ಅವರಿಗೂ ಸಹ ನಾನು ಸಂಘದ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಈ ಆಚಾರ ವಿಚಾರ ಇದು ಏನು ಅಂದ್ರೆ, ನಮ್ಮ ಆಚಾರ ತುಂಬಾ ವಿಭಿನ್ನವಾಗಿದೆ. ಇದನ್ನ ಚೆನ್ನಾಗಿ ಉಳಿಸ್ಕೊಂಡು ಹೋಗ್ಬೇಕು, ನಮ್ಮಲ್ಲೇ ಇರಬಾರ್ದು, ನಮ್ಮ ಮಕ್ಕಳು ಸಹ ಈ ಆಚಾರವನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳೋದನ್ನ ನಾನು ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ಇವಾಗ ಮಗುಗೆ ಆ ಮಗುದ ಬರ್ಡೇ ನೆನಪಿರುತ್ತೆ, ಆದ್ರೆ ವಿಷು ಅಂದ್ರೆ ಏನು, ಓಣ ಅಂದ್ರೆ ಏನು